ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಕೋಟೆ ಬಳಿ ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಆಗಿದೆ. ಕಾರು, ಟ್ಯಾಂಕರ್ ಮತ್ತು ಬೈಕ್ ನಡುವೆ ಡಿಕ್ಕಿ ಆಗಿದೆ. ಪರಿಣಾಮ 7 ಮಂದಿ ಸಾವನ್ನಪ್ಪಿರುವ ಘಟನೆ ಇದು. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಿರೋ ಘಟನೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಿರುವಂತಹ ಘಟನೆ. ಕಾರ್ನಲ್ಲಿದ್ದ 6 ಮಂದಿ, ಬೈಕ್ ನಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದಾನೆ. ದೇವನಹಳ್ಳಿ ಮೂಲದ ಬೈಕ್ ಸವಾರ ಗಗನ್ ಪಾಪ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿದ್ದ 6 ಜನರ ಪೈಕಿ ಇಬ್ಬರಿಗೆ ಈಗ ಪೊಲೀಸರು ಮಾಹಿತಿಯನ್ನ ಮುಟ್ಟಿಸಿದ್ದು. ಬೆಂಗಳೂರು ಮೂಲದ ಅಶ್ವಿನ್, ಅಂದ್ರೆ ಇಬ್ರು ಬದುಕುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಮೂಲದ ಅಶ್ವಿನ್, ಕರಣ್ ಆಲಿ ಮೃತ ದುರ್ದೈವಿಗಳು. ಈಗ ಇನ್ನುಳಿದ ಮೃತರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಮೃತರು ಕೇರಳ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಸ್ಥಳಕ್ಕೆ ಇದೀಗ ಸೋಕೋ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಚೈನ್ ಆಕ್ಸಿಡೆಂಟ್ ಆಗಿದೆ ನೋಡಿ. ಕಾರ್ನಲ್ಲಿದ್ದ 6 ಜನ ಸಾವನ್ನಪ್ಪಿದ್ದಾರೆ. ಬೈಕ್ ನಲ್ಲಿದ್ದ ಓರ್ವ ಸವಾರನು ಸಾವನ್ನಪ್ಪಿದ್ದಾನೆ. ಬಟ್ ಕಾರ್ನಲ್ಲಿದ್ದವರ ಇಬ್ಬರ ಗುರುತನ್ನ ಹಿಡಿಯಲಾಗಿದೆ. ಇವಾಗ ಇಬ್ಬರ ಗುರುತನ್ನು ಹಿಡಿಯಲಾಗಿದೆ. ಇನ್ನು ಉಳಿದಂತಹ 4 ಜನ ಅವ್ರ ಹೆಸರೇನು ಏನು ಎತ್ತಂತ ಗೊತ್ತಾಗಬೇಕಾಗಿದೆ. ಕಾರಿನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಮನುಷ್ಯರು ಬದುಕದು ಉಂಟಾ. ಸೊ ಇದರಲ್ಲಿ ಯಾರ ಎಡಬಟ್ಟು, ಕಂಟೈನರ್ದ ಅಥವಾ ಏನು, ತನಿಖೆಯ ನಂತರ ಗೊತ್ತಾಗ್ಬೇಕಷ್ಟೇ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗ್ಳಿಗ ಅಥವಾ 15 ದಿವಸಕ್ಕೊಂದ್ಸರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ರು ಇಬ್ರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬಾ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟ್ಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡ್ಬಿಟ್ಟು ನನ್ಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರ್ ಅವ್ರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರ್ ಏನ್ಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನ್ ತಿಂಡ್ಲು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದ್ರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಡ್ಬಿಡ್ತು. ಇಲ್ಲ ರಸ್ತೆ ವ್ಯವಸ್ಥೆ